ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ನಿನ್ನೆ ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಜಾರಕಿಹೊಳಿ ಸಿಡಿ ದಂಗಲ್ ದೆಹಲಿ ತಲುಪಿದೆ. ಡಿಕೆ ಶಿವಕುಮಾರ್ ವಿರುದ್ಧ ಅಮಿತ್ ಶಾಗೆ ರಮೇಶ್ ಜಾರಕಿಹೊಳಿ ಸಾಕ್ಷ್ಯಗಳನ್ನು ನೀಡಿದ್ದು ಸಿಬಿಐ ತನಿಖೆಗೆ ಕೊಡಬೇಕು ಅಂತ ದೆಹಲಿಯಲ್ಲೇ ಪಟ್ಟನ್ನು ಹಿಡಿದು ಕೂತಿದ್ದಾರೆ. 2 ಬಾರಿ ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂತಹ ಜಾರಕಿಹೊಳಿ ಸಿಬಿಐ ತನಿಖೆಗೆ ಒತ್ತಾಯಿಸಿದ್ದಾರೆ. ಸಿಡಿ ವಿಚಾರದಲ್ಲಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದರ ಸೂತ್ರಧಾರರಾಗಿದ್ದು ನನ್ನ ವೈಯಕ್ತಿಕ ಜೀವನವನ್ನ ಹಾಳು ಮಾಡಿದ್ದಾರೆ. ಅಲ್ಲದೆ ಸಿಡಿಗಾಗಿ 40 ಕೋಟಿ ಖರ್ಚು ಮಾಡಿದ್ದಾರೆ. ಪ್ರಕರಣವನ್ನ ಸಿಬಿಐಗೆ ವಹಿಸಿದ್ರೆ ಅವರ ಷಡ್ಯಂತ್ರ ಬಯಲಾಗುತ್ತದೆ ಅಂತ ಅಮಿತ್ ಶಾ ಮುಂದೆ ಅವಲತ್ತುಕೊಂಡಿದ್ದಾರೆ. ಆದರೆ ಈ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇಲ್ಲ ಅಂತಾರೆ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರುಣ್ ಸಿಂಗ್ ಮಾತನಾಡಿದ್ರು. ಕಾಂಗ್ರೆಸ್ ನಾಯಕರು ರಮೇಶ್ ವಿರುದ್ಧ ಕೆಡ್ಡ ತೋಡಿದ್ರು. ಅದೇ ಕೆಡ್ಡಾಗಿ ಈಗ ಕಾಂಗ್ರೆಸ್ ನಾಯಕರೇ ಬೀಳ್ತಾರೆ, ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಿಬಿಐಗೆ ತನಿಖೆಗೆ ಪಟ್ಟು ಹಿಡಿದಿರುವಂತಹ ರಮೇಶ್ ಜಾರಕಿಹೊಳಿ ಬೆನ್ನಿಗೆ ರಾಜ್ಯ ಬಿಜೆಪಿ ನಾಯಕರು ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷ ಬ್ಲಾಕ್ ಮೇಲರ್ ಪಕ್ಷ, ಸಿಡಿ ಪಕ್ಷ ಅಂತಾರೆ ಅಂತ ಸಚಿವ ಅಶ್ವಥ್ ನಾರಾಯಣ ಟಾಂಗ್ ಕೊಟ್ಟಿದ್ದಾರೆ. ಸಿಡಿ ಮಾಡೋದ್ರಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಪರಿಣಿತರು ಅಂತ ಹೇಳಿದ್ರು. ಇವ್ರ ಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಅವ್ರ ಪಕ್ಷದ ಬಗ್ಗೆ ಹೇಳ್ತಾ ಇದ್ರು. ಈಗ ಅಶ್ವಥ್ ನಾರಾಯಣ ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಿದ್ದಾರೆ. ಜಾರಕಿಹೊಳಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ, ಒಳ್ಳೆ ನೇರವಾಗಿ, ಬಹಳ ಸ್ಪಷ್ಟವಾಗಿ. ಅದಕ್ಕೆ ಅವರೇನು ಕಾಂಗ್ರೆಸ್ ಪಕ್ಷದವರು ಬೇಕು ಅಂತ ನಮ್ಮ ನಾಯಕರ ಮೇಲೆ ಈ ರೀತಿ ಸಿಡಿ ನಾಯಕ, ಸಿಡಿ ಪಕ್ಷ ಅಂತ ಆಪಾದನೆ ಮಾಡ್ತಿದ್ದಾರೆ. ಬೇಕು ಅಂತಾನೆ ಇವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬೇಕು ಅಂತಾನೆ ಸಿಬಿಐಗೆ ತನಿಖೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಈ ರೀತಿ ನಮ್ಮ ನಾಯಕರನ್ನು ಬಲಿಯಾಗಬೇಕು ಅಂತ ಮಾಡಿದ್ದಾರೆ ಅಂತ ಅದಕ್ಕೂ ಆತಂಕ ವ್ಯಕ್ತಪಡಿಸ್ತಾರೆ. ಹೌದಲ್ವಾ? ಮಾಡಲಿ, ಬನ್ನಿ ಅಂತ ಹೇಳ್ಬೇಕು ತಾನೆ. ಹೇಳಿದ್ರ ಬೇಕು ಅಂತ ನಮ್ಮ ಲೀಡರ್ನ ಸಿಕ್ಕಾಕಿಸ್ಬೇಕು. ಈ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಡಿಕೆಶಿ ಏಕಾಂಗಿಯಾಗಿದ್ದಾರೆ. ಯಾರೊಬ್ಬರು ಡಿಕೆಶಿ ಪರ ಸಮರ್ಥನೆಗೆ ನಿಲ್ತಿಲ್ಲ. ಈ ಬಗ್ಗೆ ಮಾತನಾಡಿರುವಂತ ಡಿಕೆಶಿ ಇದೊಂದು ರಬ್ಬಿಶ್ ಅಂತ ಹೇಳಿದ್ರು. I am telling you, we are no way connected to it. All rubbish, all garbage. We are no way connected to it. All rubbish, all garbage. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ರಾಜ್ಯ ಬಿಜೆಪಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಗರಿಗೆದರಿವೆ. ರಣತಂತ್ರಗಳನ್ನು ರೂಪಿಸಿ ಕಾಂಗ್ರೆಸ್ಗೆ ಟಕ್ಕರನ್ನು ಕೊಡಲಿಕ್ಕೆ ಮುಂದಾಗಿದೆ. ಗುಜರಾತ್ ಮಾದರಿಯಲ್ಲಿ ಸಮಾವೇಶ ಹಾಗೂ ಯಾತ್ರೆಗಳನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ಚುನಾವಣೆಗೆ ಬಿಜೆಪಿ ಸಜ್ಜುಗೊಳ್ತಾ ಇದೆ. ಇದಕ್ಕೆ ಪೂರಕವೆಂಬಂತೆ ಮಲ್ಲೇಶ್ವರಂ ಕಚೇರಿಯಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದ್ದು, ಸಭೆಯಲ್ಲಿ ರಥಯಾತ್ರೆ ಮಾದರಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆಯನ್ನು ನಡೆಸಲಿಕ್ಕೆ ತೀರ್ಮಾನಿಸಲಾಗಿದೆ. ಅಲ್ಲದೆ ದಾವಣಗೆರೆಯಲ್ಲಿ ನಡೆದಿದ್ದಂಥ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಅನ್ನು ನೀಡಲಿಕ್ಕೆ ದಾವಣಗೆರೆಯಲ್ಲೇ ಕೇಸರಿ ಮಹಾಸಂಗಮ ಸಮಾವೇಶ ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಮಾರ್ಚ್ 3ನೇ ವಾರದಲ್ಲಿ ಈ ಸಮಾವೇಶ ನಡೆಸಲಿಕ್ಕೆ ತೀರ್ಮಾನಿಸಲಾಗಿದೆ. ರಾಜ್ಯದ 4 ಭಾಗಗಳಿಂದ ಬಂದು ದಾವಣಗೆರೆಯಲ್ಲಿ ರಥಯಾತ್ರೆ ಅಂತ್ಯವಾಗಲಿದೆ. 4 ತಂಡಗಳ ಯಾತ್ರೆ ಬಳಿಕ ದಾವಣಗೆರೆಯಲ್ಲಿ ಮಹಾಸಂಗಮ ಸಮಾವೇಶ ನಡೆಯಲಿದೆ. ಈ ಮಹಾಸಂಗಮ ಸಮಾವೇಶದಲ್ಲಿ ಹೈಕಮಾಂಡ್ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಮತ್ತು ಗುಜರಾತ್ನಲ್ಲಿ ನಮಗೆ ಯಶಸ್ಸನ್ನು ತಂದುಕೊಡ್ತು. ಅದೇ ಪ್ರಯೋಗವನ್ನು ನಾವು ಕರ್ನಾಟಕದಲ್ಲಿ ಮಾಡೋರಿದ್ದೇವೆ. ಇದರ ಜೊತೆಗೆ 4 ತಂಡಗಳಲ್ಲಿ ಪಕ್ಷದ ನಾಯಕರ ವಿವಿಧ ತಂಡಗಳು ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ, ಹಳೆ ಮೈಸೂರಿನಲ್ಲಿ 2 ಭಾಗವಾಗಿ ಒಟ್ಟು 4 ತಂಡಗಳಲ್ಲಿ ಯಾತ್ರೆಯ ಯೋಜನೆಯನ್ನು ತಯಾರಿಸಿದ್ದೇವೆ. ಬಹುತೇಕ ಫೆಬ್ರವರಿ 5ರಂದು ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮ ನಿಗದಿಯಾಗಿದೆ. ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂಡಿಯಾ ಎನರ್ಜಿ ವೀಕ್ ಕಾರ್ಯಕ್ರಮ ಆಯೋಜನೆ ಆಗಿದ್ದು, ಫೆಬ್ರವರಿ 5ರಿಂದ 8ರವರೆಗೂ ಕೂಡ 3 ದಿನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮಕ್ಕೆ ದೇಶ ವಿದೇಶದಿಂದ ಗಣ್ಯರು ಆಗಮಿಸಲಿದ್ದು, ಕಾರ್ಯಕ್ರಮವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಮೋದಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಬೆಂಗಳೂರು ತುಮಕೂರು ರಸ್ತೆಯಲ್ಲಿ ವಾಹನ ಸಂಚಾರ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಲಾಗಿದ್ದು, ಫೆಬ್ರವರಿ 5, 6, 7ರಂದು ಬೆಂಗಳೂರು ನಗರದ ಒಳಗಡೆ ಎಲ್ಲಾ ರೀತಿಯ ಲಘು, ಮಧ್ಯಮ ಮತ್ತು ಭಾರೀ ಸರಕು ಸಾಗಣೆ ವಾಹನಗಳಿಗೆ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಸಂಚಾರ ನಿರ್ಬಂಧ ಮಾಡಲಾಗಿದೆ. ಕೋಲಾರದ ಮುಳುಬಾಗಿಲಿನಲ್ಲಿ ಕಾಂಗ್ರೆಸ್ನ ಪ್ರಜಾಧ್ವನಿ ಸಮಾವೇಶ ನಡೆಯಿತು. ಕೊರೋನಾಗೆ ರೈತರು ಸತ್ತರೂ ಕೂಡ ಸರ್ಕಾರ ಪರಿಹಾರ ಕೊಟ್ಟಿಲ್ಲ. ರೈತರ ಆದಾಯ ಡಬಲ್ ಮಾಡಲಿಲ್ಲ. ರಾಜ್ಯದಲ್ಲಿ ಆಪರೇಷನ್ ಬಿಜೆಪಿ ಸರ್ಕಾರ ಇದೆ. ಜೆಡಿಎಸ್ಗೆ ನಾವು ಬೆಂಬಲ ಕೊಟ್ಟಿದ್ರು, ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. 2023ಕ್ಕೆ ಅಧಿಕಾರಕ್ಕೆ ಬರದಿದ್ರೆ ಪಕ್ಷ ವಿಸರ್ಜನೆ ಮಾಡೋದಾಗಿ ಎಚ್ಡಿಕೆ ಹೇಳಿದ್ದಾರೆ. ಪಾಪ ಅವರು ವಿಸರ್ಜನೆ ಮಾಡೋದು ಬೇಡ ಅಂತ ಡಿಕೆಶಿ ಮನವಿ ಮಾಡಿದರು.
ಬೀದರ್ನ ಬಾಲ್ಕಿಯಲ್ಲಿ ಪ್ರಜಾಧ್ವನಿ ಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬಿಕೆಐಟಿ ಕಾಲೇಜು ಆವರಣದಲ್ಲಿ ಬೃಹತ್ ಸಮಾವೇಶ ಮಾಡಲಾಯಿತು. ತೆರೆದ ಬಸ್ನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸಿದರು. ಸಿದ್ದರಾಮಯ್ಯಗೆ ಬಿಆರ್ ಪಾಟೀಲ್, ಅಜಯ್ ಸಿಂಗ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸಾಥ್ ಕೊಟ್ಟರು. ಈ ವೇಳೆ ಮಾತನಾಡಿದಂಥ ಸಿದ್ದರಾಮಯ್ಯ ಜೆಡಿಎಸ್ ಹಾಗೂ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿರುವಂಥ ಯತ್ನಾಳ್, ತಾಯಿ ಆಣೆ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿ ಸಿಎಂ ಮಾತು ತಪ್ಪಿದ್ರು. ನನಗೆ ನೋಟಿಸ್ ಕೊಟ್ಟಿರೋದನ್ನ ತೋರಿಸಿದ್ರೆ 10 ಲಕ್ಷ ಕೊಡ್ತೀನಿ ಅಂತ ಯತ್ನಾಳ್ ಸವಾಲನ್ನ ಹಾಕಿದ್ರು. ನಾವು ಶಾಂತ ಇದ್ದೀನಿ. ನೀವು ಹೇಳಿದ್ರಿ ನನಗೆ ಏನ್ ಹೇಳಿದ್ರಿ? ಎಲ್ಲ ನಾನು ತಾಯಿ ಆಣೆ ಮಾಡಿದ್ದೀನಿ, ನಾನು ನಿಮ್ಗೆ ಕೊಡ್ತೀನಿ. ನೀವು ತಾಯಿ ಆಣೆ ಮಾಡಿದ್ಮೇಲೆ ಅದು ಮಾತು ನಿಂತು ನಾ ಸಂಜೆ ಮುಂದೆ ಬೆಳಗಾವದಲ್ಲಿ ನಿಂತ ಮ್ಯಾಗೆ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಬಂದು ಎಲ್ಲ ಮಂತ್ರಿಗಳು ಇದ್ದಾವ್ರು, ನಮ್ಮ ಸಮಾಜದವ್ರು ಇದ್ದಾವ್ರು, ಬಂದು ನೀವು ಹೇಳ್ರಿ ಅಂದ್ರೆ ಇಲ್ಲ ನಾವೆಲ್ಲ ನೀವೆಲ್ಲ ಹೈಕಮಾಂಡ್ ನಮಗೆ ಯಾರೂ ಜವಾಬ್ದಾರಿ ತಗೋಬಾರ್ದು ಸರ್ಕಾರ ವತಿಯಿಂದ. ನೋಡಿರಿ ಇವತ್ತು ಬಹಳ ಚರ್ಚೆ ಈ ರಾಜ್ಯದ. ಯತ್ನಾಳಿಗೆ ನೋಟಿಸ್ ಕೊಟ್ಟಾರೆ, ಶೀಘ್ರದಲ್ಲಿ ಕಠಿಣ ಕ್ರಮ. ಚಂಡಾಮಂಡಲವಾದ ಹೈಕಮಾಂಡು ಹಂಗಾಗಿದೆ ಹಿಂಗಾಗಿದೆ, ಹೊಡೆದ ನಮ್ಮಲ್ಲೇ ಬ್ರೇಕಿಂಗ್. ಮತ್ತಾರಿಗೂ ಗುರ್ತಿಲ್ಲಾರ್ದು ಹೋಗಿ ಅಮಿತ್ ಶಾ ಅವ್ರ ಮನ್ಯಾಗ ಹೋಗಿ ಅವ್ರ ಮೆದುಳದಾಗ ಹೋಗಿ ತಕೊಂಡು ಬಂದಂಗೆ ಹೇಳ್ತಾರೆ. ಹಾಸನ ಜಿಲ್ಲೆಯ 7 ಕ್ಷೇತ್ರಗಳ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬಗ್ಗೆ ಜೆಡಿಎಸ್ ನಾಯಕರಲ್ಲೇ ಗೊಂದಲ ಇದ್ದಿದೆ. ಈ ಎಲ್ಲ ಗೊಂದಲಗಳಿಗೆ ಅರಸೀಕೆರೆಯಲ್ಲಿ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಅವತ್ತೇ ಪಟ್ಟಿ ಬಿಡುಗಡೆ ಮಾಡ್ತೀನಿ ಅಂತ ಎಲ್ಲಿ ಹೇಳಿದ್ದೇನೆ ಅಂತ ಮರುಪ್ರಶ್ನೆ ಹಾಕಿದ್ದಾರೆ. ಹಾಗೆ ಜೆಡಿಎಸ್ 2ನೇ ಪಟ್ಟಿ ಸದ್ಯಕ್ಕಿಲ್ಲ ಎಂಬುದನ್ನು ಕುಮಾರಸ್ವಾಮಿ ಸ್ಪಷ್ಟಪಡಿಸಿದರು. ಇನ್ನು ಹಾಸನದಲ್ಲಿ ಯಾವ ಗೊಂದಲ ಇಲ್ಲ, ಯಾವುದೇ ಗೊಂದಲ ಇದ್ರೂ ಕೂಡ ಸರಿಪಡಿಸುವಂತ ಶಕ್ತಿ ಇದೆ, ಇದನ್ನೆಲ್ಲ ಅರಗಿಸಿಕೊಳ್ಳುವಂತ ಶಕ್ತಿ ಇದೆ ಅಂತ ಹೇಳಿದರು. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರ ನಡೆ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಲೇವಡಿಯನ್ನು ಮಾಡಿದ್ದಾರೆ. ಶಿವಲಿಂಗೇಗೌಡ ಅವರು ಪಾಪ, ಅವರಿಗೆ ಹೊಟ್ಟೆ ತುಂಬಿದೆ, ಅವರು ನಮ್ಮಲ್ಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅರಸೀಕೆರೆ ಕ್ಷೇತ್ರದಲ್ಲಿ ಜೆಡಿಎಸ್ ಭದ್ರವಾಗಿದೆ, ಎಲ್ಲ ಹಿಂದುಳಿದ ದಲಿತರು ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಅಂತ ಹೇಳಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರನ್ನ ನಟ ಸುದೀಪ್ ಭೇಟಿಯಾದಂಥ ಫೋಟೋ ಕಂಡ ಕೂಡಲೇ ಹಲವು ಗುಮಾನಿಗಳು ಎದ್ದಿದ್ವು. ಸುದೀಪ್ ಕಾಂಗ್ರೆಸ್ ಸೇರ್ತಾರೆ ಎಂಬ ಮಾತು ಕೇಳಿ ಬಂದಿದ್ದು. ಅದಕ್ಕೆಲ್ಲ ತೆರೆ ಎಳೆದಿದ್ದಾರೆ ಡಿಕೆ ಶಿವಕುಮಾರ್. ನಾವು ಯಾವುದೇ ರಾಜಕೀಯ ವಿಚಾರವನ್ನ ಚರ್ಚೆ ಮಾಡಿಲ್ಲ, ಚಿತ್ರರಂಗದ ಸಮಸ್ಯೆ ಕುರಿತು ಪ್ರಣಾಳಿಕೆ ಮಾಡಲಿಕ್ಕೆ ಚರ್ಚೆಯನ್ನ ಮಾಡಿದ್ದೇವೆ. ಅಂಬರೀಷ್, ಪುನೀತ್ ರಾಜ್ಕುಮಾರ್, ವಿಷ್ಣುವರ್ಧನ್ ರೀತಿ ಸುದೀಪ್ ಉತ್ತಮ ನಾಯಕ ನಟ. ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬನ್ನಿ ಎಂದು ಕೂಡ ಕರೆದಿಲ್ಲ. ನಾನು ರಾಜಕೀಯ ಆಹ್ವಾನವನ್ನು ನೀಡಿಲ್ಲ, ಅನೇಕ ವಿಚಾರವಾಗಿ ಸಲಹೆಯನ್ನ ಪಡೀಲಿಕ್ಕೆ ಭೇಟಿ ಮಾಡಿದ್ದೇನೆ ಅಂತ ಹೇಳಿದರು. ಅವರು ತೀರ್ಕೊಂಡ ಮೇಲೆ, ವಿಷ್ಣುವರ್ಧನ್ ತೀರ್ಕೊಂಡ ಮೇಲೆ, ನಮ್ಮ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ಮೇಲೆ ಅವರೆಲ್ಲ ಒಬ್ಬ ಭಾಳ ಪ್ರಮುಖವಾದಂಥ ಒಬ್ಬ ನಾಯಕ ನಟ, ಒಬ್ಬ ಸ್ನೇಹಿತ. ಸೊ ರಾಜಕೀಯ ಬಿಟ್ಟು ಚರ್ಚೆ ಮಾಡಿದ್ದೇನೆ. ನಾನು ಯಾರನ್ನೂ ನಮ್ಮ ಪಾರ್ಟಿಗೆ ಬನ್ನಿ, ಪ್ರಚಾರಕ್ಕೆ ಬನ್ನಿ ಅಂತ ನಾವೇನು ಅವ್ರಿಗೆ ಆಹ್ವಾನ ನಾವು ಕೊಡೋಕ್ಕೆ ಹೋಗಿಲ್ಲ. ಅವರು ಮೊದಲಿಂದ ಕೂಡ ನಮ್ಮದೆಲ್ಲ ಖಾಸಗಿ ಕಾರ್ಯಕ್ರಮಗಳಿಗೆ ಎಲ್ಲ ಕೂಡ ಬರ್ತಾರೆ. ಒಬ್ಬ ಸ್ನೇಹಿತರವರು, ಎಲ್ಲ ಪಾರ್ಟಿಲೂ ಅವ್ರಿಗೆ. ಈ ಮಧ್ಯೆ ಆರೋಗ್ಯ ಸಚಿವ ಸುಧಾಕರ್ ಕೂಡ ಸುದೀಪ್ ಕಾಂಗ್ರೆಸ್ ಪಕ್ಷ ಸೇರೋದಿಲ್ಲ ಅಂತ ಹೇಳಿದ್ದಾರೆ. ಸುದೀಪ್ ಒಳ್ಳೆಯ ನಟ, ಯಾವುದೇ ಪಕ್ಷಕ್ಕೆ ಬಂದರೂ ಆ ಪಕ್ಷಕ್ಕೆ ಲಾಭ ಆಗಲಿದೆ ಅಂತ ಹೇಳಿದರು. ಬಿಜೆಪಿಗೆ ಆಹ್ವಾನ ಕೊಟ್ಟಿದ್ರಾ ಎಂಬ ಪ್ರಶ್ನೆಗೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಸುಧಾಕರ. ಸುದೀಪ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ, ನೋಡೋಣ. ಅವರು ಒಂದು ಭಾಳ ನಮ್ಮಲ್ಲಿ ಅತ್ಯಂತ ಒಳ್ಳೆಯ ನಟರು, ಪ್ರಖ್ಯಾತಿಯ ನಟರು. ಅವರು, ದರ್ಶನ್ ಅವರು, ಇವರೆಲ್ಲ ಕೂಡ ನೋಡೋಣ. ಮುಂದಿನ ದಿನಗಳಲ್ಲಿ ನಾವು ಕೂಡ ಅಂಥವರು ಯಾವುದೇ ಪಕ್ಷಕ್ಕೆ ಬಂದರೆ ಖಂಡಿತವಾಗಿಯೂ ಲಾಭ ಆಗ್ತದೆ, ನೋಡೋಣ. ಶಿವಮೊಗ್ಗದ ಭದ್ರಾವತಿಯಲ್ಲಿ ಜೆಡಿಎಸ್ನಿಂದ ಪ್ರತಿಭಟನಾ ಸಭೆ ಆಯೋಜಿಸಲಾಗಿತ್ತು. ವಿಐಎಸ್ಎಲ್ ಗುತ್ತಿಗೆ ಕಾರ್ಮಿಕರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನಾ ಸಭೆ ಆಯೋಜನೆ ಮಾಡಲಾಗಿತ್ತು. ವಿಐಎಸ್ಎಲ್ ಉಳಿವಿಗಾಗಿ ಕಳೆದ 15 ದಿನಗಳಿಂದ ಗುತ್ತಿಗೆ ಕಾರ್ಮಿಕರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ವಿಐಎಸ್ಎಲ್ ಮುಚ್ಚುವ ನಿರ್ಧಾರ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದು, ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಎಂಎಲ್ಸಿ ಬೋಜೇಗೌಡ ಪ್ರತಿಭಟನೆಗೆ ಸಾಥ್ ಕೊಟ್ಟರು. ಕಾರ್ಮಿಕರು ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಯುಗಾದಿ ನಂತರ ಪ್ರಕೃತಿ ವಿಕೋಪ ಆಗುತ್ತೆ, ರಾಜಕೀಯ ಅಸ್ಥಿರತೆ ಇದೆ, ಯಾವ ಪಕ್ಷವೂ ಕೂಡಿ ಹೋಗೋದು ಕಷ್ಟ, ಚುನಾವಣೆವರೆಗೂ ಕೂಡ ಏನು ಹೇಳೋಕೆ ಆಗೋದಿಲ್ಲ, ಎಲ್ಲ ಡಿವೈಡ್ ಆಗುವ ಲಕ್ಷಣ ಇದೆ, ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಶ್ರೀಗಳು ಭವಿಷ್ಯವನ್ನು ನುಡಿದರು.
ಅಸ್ಥಿರತೆ ಇದೆ. ಯಾವ ಪಕ್ಷವೂ ಕೂಡಿ ಹೋಗೋದು ಕಷ್ಟ. ಚುನಾವಣೆಗರಿಗೆ ಏನು ಹೇಳಕ್ ಬರೋದು, ಎಲ್ಲ ಡಿವೈಡ್ ಆಗೋ ಲಕ್ಷಣ ಇದೆ. ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ರಾಜಕೀಯ ಅಸ್ಥಿರತೆ